ಚುನಾವಣೆ ನಿಲ್ಲೋದಕ್ಕೆ ಯಾರ್ಯಾರು ಏನೇನೋ ಮಾಡ್ತಾರಂತೆ. ಆದರೆ ಇಲ್ಲೊಬ್ಬ ಪುಣ್ಯಾತ್ಮ ಸ್ವಂತ ಮಗಳನ್ನೇ ಕೊಲೆ ಮಾಡಿದಾನೆ. ಚುನಾವಣೆಯಲ್ಲಿ ಸ್ಪರ್ಧಿಸುವ ಸಲುವಾಗಿ ಮಗಳನ್ನೇ ಕೊಂದಿದ್ದಾನೆ ಒಬ್ಬ ತಂದೆ. 6 ವರ್ಷದ ಪ್ರಾಚಿ ತಂದೆಯಿಂದಲೇ ಕೊಲೆಯಾಗಿರುವಂತಹ ಬಾಲಕಿ ಮಗಳನ್ನ ಕಾಲುವೆಗೆ ತಳ್ಳಿ ಪಾಪಿ ತಂದೆ ಪಾಂಡುರಂಗ ಕೊಲೆ ಮಾಡಿಬಿಟ್ಟಿದ್ದಾನೆ. ನಿಜಾಮಾಬಾದ್ ಜಿಲ್ಲೆಯ ಬೋಧನ್ ಕಾಲುವೆಗೆ ತಳ್ಳಿ ಹತ್ಯೆಯನ್ನ ಮಾಡಲಾಗಿದೆ. ಇದು ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಕೇರೂರ್ ನಿವಾಸಿಗಳಿವರು. ಪಾಂಡುರಂಗನನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನಿಜಾಮಾಬಾದ್ ಪೊಲೀಸರು ವಶಕ್ಕೆ ಪಡ್ಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ಸಂದರ್ಭದಲ್ಲಿ ಮಗಳನ್ನ ಕೊಂದಿರೋದಾಗಿ ಸ್ವತಃ ತಂದೆಯೇ ಒಪ್ಕೊಂಡು ಬಿಟ್ಟಿದ್ದಾನೆ. ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ. ನೀವೇನು 2 ಫೋಟೋಗಳನ್ನು ನೋಡ್ತಾ ಇದ್ದೀರಲ್ಲ, ಒಂದು ಆರೋಪಿ ತಂದೆ ಪಾಂಡುರಂಗ, ಎರಡನೇದಾಗಿ ಮಗಳು. ಗ್ರಾಮ ಪಂಚಾಯಿತಿಯ ಚುನಾವಣೆ ಯಾವುದೋ ದೊಡ್ಡ ಪಾರ್ಲಿಮೆಂಟರಿ ಚುನಾವಣೆನೂ ಅಲ್ಲ, ಅಥವಾ ಯಾವುದೋ ಬೇರೆ ದೊಡ್ಡ ಚುನಾವಣೆ ಅಲ್ಲ. ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ, ಚುನಾವಣೆ ನಡೆಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಸ್ವಂತ ಮಗಳನ್ನ ಕೊಲೆ ಮಾಡಿರುವಂತಹ ಪಾಪಿ ತಂದೆ ಈತ. ಇದು ಮಹಾರಾಷ್ಟ್ರದ ಒಂದು ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆ ಚಿಕ್ಕ ಮಗು, ಅದು 6 ವರ್ಷದ ಪುಟ್ಟ ಮಗು. ಆ 6 ವರ್ಷದ ಮಗುಗೆ ಹತ್ಯೆ ಮಾಡುವಂತಹ ಕೆಲಸವನ್ನ ತಂದೆನೇ ಮಾಡಿದ್ದಾನೆ. ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಕೇರೂರು ನಿವಾಸಿ ಈತ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಸಲುವಾಗಿ ಮಗಳ ಹತ್ಯೆಯನ್ನ ಮಾಡಲಾಗಿದೆ. ಪಾಂಡುರಂಗ ಕೋಣ್ಮಂಗಳೆ ತನ್ನ ಮಗಳನ್ನೇ ಕೊಂದಂತಹ ಪಾಪಿ ತಂದೆ ಈತ. ಕೇರೂರು ಗ್ರಾಮದಲ್ಲಿ ಸೆಲೂನ್ ನಡೆಸ್ತಾ ಇದ್ದ ಈ ಪಾಪಿ ತಂದೆ ಪಾಂಡುರಂಗ. ನಾಂದೇಡ್ ಜಿಲ್ಲೆಯ ಮುಖೇಡ್ ತಾಲೂಕು ಕೇರೂರು ಗ್ರಾಮ ಈ ಪಾಂಡುರಂಗ ಮತ್ತೆ ಆ ಮಗಳಿರುವಂತಹ ಊರು. 3 ವರ್ಷಗಳ ಗಂಡು ಮಗು ಇತ್ತು, 6 ವರ್ಷದ ಅವಳಿ ಹೆಣ್ಣು ಮಕ್ಕಳಿದ್ರು. ಟೋಟಲ್ 3 ಜನ ಮಕ್ಕಳವರಿಗೆ. ಆದರೆ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂದರೆ ಅಭ್ಯರ್ಥಿಗಳಿಗೆ 2 ಮಕ್ಕಳು ಮಾತ್ರ ಇರಬೇಕು ಅನ್ನುವಂತಹ ನಿಯಮ ಇದೆ. ಒಂದು ವೇಳೆ 3 ಜನರು ಮಕ್ಕಳಿದ್ರೆ ಎಲೆಕ್ಷನ್ ನಿಲ್ಲೋದಕ್ಕೆ ಅವಕಾಶ ಇಲ್ಲ. ಆ ಕಾರಣಕ್ಕಾಗಿ ಗ್ರಾಮ ಪಂಚಾಯತ್ ಚುನಾವಣೆ ನಿಲ್ಲಬೇಕಲ್ಲ, 2 ಮಕ್ಕಳ ನಿಯಮ ಇರೋದ್ರಿಂದ ಸ್ಪರ್ಧೆ ಮಾಡೋದಕ್ಕೆ ಅವನು ಅನರ್ಹ ಆಗ್ಬಿಡ್ತಾನೆ. ಈ ಕಾರಣಕ್ಕಾಗಿ ಸ್ನೇಹಿತ ಗ್ರಾಮದ ಪ್ರಸ್ತುತ ಸರ್ಪಂಚ್ ಗಣೇಶ್ ಶಿಂದೆ ಜೊತೆಗೆ ಚರ್ಚೆ ನಡೆಸಿದ್ದ. ಅವಳಿ ಮಕ್ಕಳಲ್ಲಿ ಹಿರಿಯಳಾಗಿರುವಂತಹ ಪ್ರಾಚಿಯನ್ನ ಎಲ್ಲಾದರೂ ಬಿಡೋದಕ್ಕೆ ಪ್ಲಾನ್ ಮಾಡ್ತಾನೆ. ಅವಳು ವಾಪಸ್ ಬಂದರೆ ತೊಂದರೆ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಕಾಲುವೆಗೆ ತಳ್ಳಿ ಸ್ವಂತ ಮಗಳನ್ನ ಹತ್ಯೆಯನ್ನ ಮಾಡ್ತಾನೆ. ಅದು ಮಾಡಿರೋದಲ್ಲಿ ತೆಲಂಗಾಣದ ನಿಜಾಮಾಬಾದ್ನ ಬೋಧನ್ ಕಾಲುವೆಗೆ ತಳ್ತಾನೆ. ಹೋಗಿ ಅಲ್ಲಿ ಕೊಲೆ ಮಾಡ್ತಾನೆ. ಕಾಲುವೆಗೆ ತಳ್ಳಿ ಆಕಸ್ಮಿಕವಾಗಿ ಸಾವು ಸಂಭವಿಸ್ತು, ಆಕಸ್ಮಿಕವಾಗಿ ಅವಳು ಕಾಲ್ಜಾರು ಬಿದ್ಲು ಅನ್ನುವಂತಹ ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನವನ್ನ ಮಾಡ್ತಾನೆ ತಂದೆ. ಅದಾದ ಮೇಲೆ ಸಮೀಪದ ಹೊಲದಲ್ಲಿರುವಂತಹ ರೈತರಿಗೆ ನೀರಿಗೆ ಏನೋ ಬಿದ್ದ ಶಬ್ದ ಕೇಳಿಸುತ್ತೆ. ಕಾಲುವೆ ಅಲ್ಲ, ಕಾಲುವೆ ಅಂದ ತಕ್ಷಣ ಅಕ್ಕಪಕ್ಕ ರೈತರು ಇರ್ತಾರೆ, ಜಮೀನುಗಳಿರ್ತವೆ. ರೈತರು ಬಂದು ನೋಡಿದಂತಹ ಸಂದರ್ಭದಲ್ಲಿ ಕಾಲುವೆಯಲ್ಲಿ ಬಾಲಕಿಯ ಮೃತದೇಹ ಪತ್ತೆ ಆಗುತ್ತೆ. ಅದಾದ ಮೇಲೆ ವಿಚಾರಣೆ ನಡೆಸಲಾಗುತ್ತೆ. ಆವಾಗ ಈ ಪಾಪಿ ತಂದೆಯ ಕೃತ್ಯ ಗೊತ್ತಾಗ್ಬಿಡುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಆ ಫೋಟೋ, ಬಾಲಕಿಯ ಫೋಟೋ ಏನಿರುತ್ತಲ್ಲ, ಅದು ಫುಲ್ ವೈರಲ್ ಆಗಿಬಿಡುತ್ತೆ. ವೈರಲ್ ಆದಂತಹ ಸಂದರ್ಭದಲ್ಲಿ ಅದರ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಇದರ ಹಿಂದಿರುವಂತಹ ಮೂಲ ರೂವಾರಿ, ಆರೋಪಿ ಸ್ವತಃ ಆ ಮಗುವಿನ ತಂದೆ. ಅದಾದ ಮೇಲೆ ನಿಜಾಮಾಬಾದ್ಗೆ ಪೊಲೀಸರು ಆ ತಂದೆಯನ್ನು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ವಿಚಾರಣೆ ನಡೆಸ್ತಾರೆ. ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿರೋದಾಗಿ ಹೇಳಿ ದಾರಿ ತಪ್ಪಿಸುವಂತಹ ಕೆಲಸವನ್ನು ಸಹ ಮಾಡ್ತಾನೆ. ವಿಚಾರಣೆ ನಡೆಸಿದಾಗ ಮಗಳನ್ನ ಕೊಂದಿರೋದಾಗಿ ಸ್ವತಃ ತಂದೆನೇ ಒಪ್ಕೊಳ್ತಾನೆ. ನೋಡಿ ಎಂಥ ವಿಚಿತ್ರ ಇದು ಪ್ರಸಂಗ ಅಂದರೆ, ತಾನೇ ಜನ್ಮವನ್ನು ನೀಡಿರುವಂತಹ ಮಕ್ಕಳನ್ನ ಕೇವಲ ಒಂದು ಗ್ರಾಮ ಪಂಚಾಯಿತಿಯ ಚುನಾವಣೆಗಾಗಿ
ಗ್ರಾಮ ಪಂಚಾಯತಿ ಚುನಾವಣೆ ನಿಲ್ಲಬೇಕು ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಮಗಳನ್ನು ಸಾಯಿಸಿಬಿಡ್ತಾನೆ ಅಂದರೆ ಇವನು ಎಂಥ ಕ್ರೂರ ತಂದೆ ಇರ್ಬೋದು ಅಂತ. ಒಟ್ಟು ನೀವು 3 ಜನ ಮಕ್ಕಳು ಇರ್ತಾರೆ. ಮೊದಲನೇ ಮಗು ಗಂಡು ಮಗು ಇರುತ್ತೆ. ಅದಾದಮೇಲೆ ಇಬ್ಬರು ಅವಳಿ ಜವಳಿ ಹುಟ್ಟುತ್ತಾರೆ ಹೆಣ್ಮಕ್ಳು. ಅದರಲ್ಲಿ ಹಿರಿಯ ಮಗಳು ಇವಳು. ಗ್ರಾಮ ಪಂಚಾಯತಿ ಚುನಾವಣೆ ನಿಲ್ಲಬೇಕು ಅಂದರೆ 2 ಮಕ್ಕಳು ಮಾತ್ರ ಅನ್ನುವಂತಹ ನಿರ್ಬಂಧ. ಆ ಕಾರಣಕ್ಕಾಗಿ ಅವ್ರ ಗೆಳೆಯನ ಹತ್ರ ಕೇಳ್ತಾನಂತೆ ಸರ್ಪಂಚ್ ಅವನು, ಅವ್ರ ಗೆಳೆಯ. ಆಗ ಅವನು ಸಜೆಷನ್ ಕೊಡ್ತಾನೆ, ಎಲ್ಲಾದರೂ ಮಗುನೇನಂತಂದರೆ ಕಳೆದೋಯ್ತು ಅಂತ ಹೇಳು ಅಂತ. ಇವನು ಒಂದು ಹೆಜ್ಜೆ ಮುಂದೆ ಹೋಗ್ತಾನೆ. ವಾಪಸ್ ಬಂದುಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಮಗುವನ್ನು ಕಾಲುವೆಯಲ್ಲಿ ಹಾಕಿಬಿಟ್ಟು ಕೊಲೆನೇ ಮಾಡಿಬಿಡ್ತಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.